ಇನ್ನು ಕಾವೇರಿ ನೀರು ಹಂಚಿಕೆ ಬಗ್ಗೆ ನಮ್ಮ ನಿಲುವು ಸ್ಪಷ್ಟ. ನಮ್ಮ ಜನರ ಬೇಡಿಕೆ ಏನಿದೆ ಅದನ್ನು ಈಡೇರಿಸಬೇಕು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ ಕರೆ ಏನು ಕೊಟ್ಟಿದಾರಲ್ಲ ಅದನ್ನು ಹಿಂಪಡಿಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬಂದ್ ಮಾಡೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ, ಬಂದ್ ಅನ್ನು ವಾಪಸ್ ಪಡಿಬೇಕು ಅಂತ ಪ್ರಿಯಾಂಕ್ ಖರ್ಗೆ ಮನವಿ ಮಾಡಿದ್ದಾರೆ. ನೀರು ಹಂಚಿಕೆ ಬಗ್ಗೆ ಕೂಡ ಈಗಾಗಲೇ ತಮಗೆಲ್ಲ ಮಾಹಿತಿ ಹೆಚ್ಚಾಗಿದೆ. ನಮ್ದು ನಿಲುವು ಕೂಡ ಸ್ಪಷ್ಟವಾಗಿದೆ. ಮೊದಲು ನಮ್ಮ ಜನರ ಬೇಡಿಕೆಯನ್ನ ಈಡೇರಿಸಿದ ಮೇಲೆ ಏನಾದರೂ ಎಕ್ಸೆಸ್ ಇದ್ರೆ ಆಸ್ ಪರ್ ಲಾ ನಾವೇನು ಕೊಡಬೇಕು ನಾವು ನೀಡ್ತೀವಿ. ಆದರೆ ಇದು ಪ್ರಕೃತಿಯ ನಿಯಮ, ಯಾರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಿನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಧ್ಯಮದ ಮುಖಾಂತರ ಈ ಪರಿಸ್ಥಿತಿಯ ನಿರ್ವಹಣೆಗೆ ಎಲ್ಲರದ್ದು ಸಹಕಾರ ಕೇಳಿದ್ದಾರೆ. ಮತ್ತು ವಿಶೇಷವಾಗಿ ಏನು ಆಗಸ್ಟ್ 13ನೇ ತಾರೀಕು ಬಂದನ್ನ ಕರೆದಿದ್ದಾರೆ, ಅದನ್ನು ಕೂಡ ಹಿಂಪಡಿಬೇಕು. ಅದರಿಂದ ಯಾರಿಗೂ ಕೂಡ ಪ್ರಯೋಜನ ಆಗೋದಿಲ್ಲ ಅಂತನೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಆ ಮನವಿಗೆ ಸ್ಪಂದಿಸ್ತಾರಂತ ನಾನು ಭಾವಿಸ್ತಾ ಇದ್ದೇನೆ. ಸೊ ಇವತ್ತು ಪ್ರಧಾನಮಂತ್ರಿ ಅವರು ಬಂದಾಗ ಹಿಂದೆ ನಾವೇನು ಅವರಿಗೆ ಸಲ್ಲಿಸಿದ್ದೀವಿ ಅದನ್ನ ವೈಯಕ್ತಿಕವಾಗಿ ಪುನರುಚ್ಚರಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇನ್ನು ಕಾವೇರಿ ನೀರು ಹಂಚಿಕೆ ಬಗ್ಗೆ ನಮ್ಮ ನಿಲುವು ಸ್ಪಷ್ಟ. ನಮ್ಮ ಜನರ ಬೇಡಿಕೆ ಏನಿದೆ ಅದನ್ನು ಈಡೇರಿಸಬೇಕು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ ಕರೆ ಏನು ಕೊಟ್ಟಿದಾರಲ್ಲ ಅದನ್ನು ಹಿಂಪಡಿಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬಂದ್ ಮಾಡೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ, ಬಂದ್ ಅನ್ನು ವಾಪಸ್ ಪಡಿಬೇಕು ಅಂತ ಪ್ರಿಯಾಂಕ್ ಖರ್ಗೆ ಮನವಿ ಮಾಡಿದ್ದಾರೆ. ನೀರು ಹಂಚಿಕೆ ಬಗ್ಗೆ ಕೂಡ ಈಗಾಗಲೇ ತಮಗೆಲ್ಲ ಮಾಹಿತಿ ಹೆಚ್ಚಾಗಿದೆ. ನಮ್ದು ನಿಲುವು ಕೂಡ ಸ್ಪಷ್ಟವಾಗಿದೆ. ಮೊದಲು ನಮ್ಮ ಜನರ ಬೇಡಿಕೆಯನ್ನ ಈಡೇರಿಸಿದ ಮೇಲೆ ಏನಾದರೂ ಎಕ್ಸೆಸ್ ಇದ್ರೆ ಆಸ್ ಪರ್ ಲಾ ನಾವೇನು ಕೊಡಬೇಕು ನಾವು ನೀಡ್ತೀವಿ. ಆದರೆ ಇದು ಪ್ರಕೃತಿಯ ನಿಯಮ, ಯಾರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಿನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಧ್ಯಮದ ಮುಖಾಂತರ ಈ ಪರಿಸ್ಥಿತಿಯ ನಿರ್ವಹಣೆಗೆ ಎಲ್ಲರದ್ದು ಸಹಕಾರ ಕೇಳಿದ್ದಾರೆ. ಮತ್ತು ವಿಶೇಷವಾಗಿ ಏನು ಆಗಸ್ಟ್ 13ನೇ ತಾರೀಕು ಬಂದನ್ನ ಕರೆದಿದ್ದಾರೆ, ಅದನ್ನು ಕೂಡ ಹಿಂಪಡಿಬೇಕು. ಅದರಿಂದ ಯಾರಿಗೂ ಕೂಡ ಪ್ರಯೋಜನ ಆಗೋದಿಲ್ಲ ಅಂತನೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಆ ಮನವಿಗೆ ಸ್ಪಂದಿಸ್ತಾರಂತ ನಾನು ಭಾವಿಸ್ತಾ ಇದ್ದೇನೆ. ಸೊ ಇವತ್ತು ಪ್ರಧಾನಮಂತ್ರಿ ಅವರು ಬಂದಾಗ ಹಿಂದೆ ನಾವೇನು ಅವರಿಗೆ ಸಲ್ಲಿಸಿದ್ದೀವಿ ಅದನ್ನ ವೈಯಕ್ತಿಕವಾಗಿ ಪುನರುಚ್ಚರಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು.